ಸರ್ ನಿನ್ನೆ ಸಂಜೆ ಡೆಲ್ಲಿ ಬಂದಿದ್ದೀರಿ, ಯಾರನ್ನು ಭೇಟಿ ಆದ್ರೆ? ನಾನು ಖಾಸಗಿ ಮದುವೆ ಇತ್ತು, ನನ್ನ ಫ್ರೆಂಡ್ ಪೂನಾ ಫ್ರೆಂಡ್ ವಿಲಾಸರಾವ್ ಅದಕ್ಕೆ ಬಂದಿದ್ದೆ. ಇವತ್ತು ಅಸ್ಸಾಂ ಅಧ್ಯಕ್ಷರು ಈಗ ಕಾಂಗ್ರೆಸ್ ಅದಕ್ಕೆ ಹೋಗ್ತಾ ಇದ್ದೀನಿ. ಯಾರ್ದ ಪಕ್ಷಕ್ಕೆ ಅಧ್ಯಕ್ಷ ಸೇರಿಸ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಇವೆಲ್ಲ ಇದೆ. ಯಾರು ಭೇಟಿ ಮಾಡ್ಬೇಕು ನಾನು ಮಾಡಿದ್ದೀನಿ. ಬಂದ್ಮೇಲೆ ಇದು ಕೆಲಸ ಮಾಡ್ಬೇಕಲ್ಲ. ನಾಳೆ ಕೆಪಿಸಿಸಿ ಅಧ್ಯಕ್ಷರಾಗಿ ಹೌದು, ನಾಳೆ 6 ವರ್ಷ ಆಗಿದೆ. ಅದ್ರ ಪ್ರಯುಕ್ತ ನಮ್ಮೆಲ್ಲ MLAಗಳು ಯಾರು ಗೆದ್ದಿದ್ದಾರೆ, MSCಗಳು ಅವ್ರಿಗೆಲ್ಲ ಒಂದು ಊಟ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ದಿನ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡ್ಬೋದು. ಫಸ್ಟ್ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಇವನ್ನೆಲ್ಲ ಕರೆದಿದ್ದೀವಿ. ಹೈಕಮಾಂಡ್ ಭೇಟಿ ಏನಾದ್ರು ಮಾಡ್ತೀರಾ ಸರ್? ಹೇಳಿ, ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅಲ್ಲ, ಬಂದ್ಮೇಲೆ ನಾವ್ ಯಾರು ಏನ್ ಭೇಟಿ ಮಾಡ್ಬೇಕು ಮಾಡ್ತೀವಿ. ಅದೆಲ್ಲ ನಾನು ಹೇಳಕ್ ಆಗ್ತದ ಪಬ್ಲಿಕ್ ಅಲ್ಲಿ? ನೀವ್ ಹೇಳ್ತೀರಾ DK ಹೋಗಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಕಾಯ್ಕೊಂಡು ಕೂತಿದ್ದಾರೆ ಅಂತ. ಹಿಂಗೆ ಕಾಯ್ಕೊಂಡು ಕೂತಿದ್ವಿ ನೋಡಿ. ಸರ್, ಈ ಖಾಸಗಿ ಕಾರ್ಯಕ್ರಮ DK ಶಿವಕುಮಾರ್ ಡೆಲ್ಲಿ ಭೇಟಿ ಕೊಡ್ತಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ವಿಭಿನ್ನವಾದಂತ ಚರ್ಚೆ. ಯಾವ ವಿಭಿನ್ನ ಚರ್ಚೆನೂ ಬೇಡ. ನಾಳೆಲ್ಲ ಊಟ ಇದೆ, ಆಯ್ತಾ? ನಾಳಿದ್ದು CLP ಇದೆ. ಈಗ 4 ಗಂಟೆಗೆ ಬಜೆಟ್ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕು ಅಂತ ನಮ್ಮ ಸ್ಪೀಕರ್ ಸಾಹೇಬ್, ಕೌನ್ಸಿಲ್ ಸಾಹೇಬ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇಷ್ಟು ಕಾರ್ಯಕ್ರಮ ಅನೌನ್ಸ್ ಆಗಿದೆ. ಇವತ್ತು ಇನ್ನೊಂದು ಸ್ಕ್ರೀನಿಂಗ್ ಕಮಿಟಿ ಇದೆ. ಇಲ್ಲ, ನಾನು ಸ್ಕ್ರೀನಿಂಗ್ ಕಮಿಟಿ ಸ್ಕ್ರೀನಿಂಗ್ ಕಮಿಟಿ ಆಗಿಲ್ಲ. ನಮ್ಮ ಜವಾಬ್ದಾರಿನೇ ಬೇರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.